ಹೆಣ್ಮಗಳು ಬಾಳ ಪತಿವ್ರತ ಇದ್ಲು, ದೊಡ್ಡ ಭಕ್ತಿ ಇದ್ಲು. ಆಕೆ ಏನು ಮಾಡ್ತಿದ್ಲ ಅಂದ್ರ ಏನಾರ ಕುಟ್ಟತಿರ್ತೀವಲ್ಲ ನಾವು ಮೆಣಸಿನಕಾಯಿ ಆಗಲಿ ಶೇಂಗಾ ಆಗಲಿ ಒಳಕಲ್ದಾಗ ಹಾಕಿ ಕುಟ್ತೀವಲ್ಲ, ಹಿಂಗ್ ಕುಟ್ಟುವಾಗ ಒಣಕಿನ ಹಿಂಗ ಮ್ಯಾಲ ಹಿಂಗ್ ಕೈ ಮಾಡಿದ ಒಣಕಿ ನಿಂದಿರ್ತಿತ್ತು ನೋಡಿ. ಅಷ್ಟ ಭಕ್ತಿ ಇದ್ಲು ಹೆಣ್ಮಗಳು, ಪತಿವ್ರತ ಹೆಣ್ಮಗಳು. ಒಂದ್ ದಿವಸ ಶೇಂಗಾ ಕುಟ್ಟಾಕತ್ತಿದ್ಲು, ಚಟ್ನಿ ಮಾಡಾಕತ್ತಿದ್ಲು, ಪೌಡರ್ ಒಳಕಲ್ದಾಗ ಹಾಕಿ. ಈಗೆಲ್ಲ ಮಿಕ್ಸರ್ ಬಂದಾವ ಬಿಡ್ರಿ, ಒಳಕಲ್ಲ ಹಾಕಿ ಕುಟ್ಟಾಕತ್ತಿದ್ಲು ಶೇಂಗಾದ ಕಾಳು. ಕುಟ್ಟುವಾಗ ಏನಾಯ್ತು ಅಂತ ಕೇಳಿದ್ರ ಹೊರಗಿಂದ ಗಂಡ ಬಂದ. ಸಂಜೆ ಮುಂದೆ 7 ಗಂಟೆ ಆಗಿತ್ತು. ದೌಡು ನೀರ್ ತಗೊಂಡ್ ಬಾ ಅಂದ ಗಂಡಗ. ಅಂದ್ರ ಆ ಸಂತ್ರ ಮಾಡೋ ಭಕ್ತಿಗೆ ನಾವು ಮಾಡೋ ಭಕ್ತಿಗೆ ಎಷ್ಟು ವ್ಯತ್ಯಾಸ ಐತೆ ಅನ್ನೋದು ವಿಚಾರ ಮಾಡ್ಬೇಕು. ದೌಡು ನೀರ್ ತಗೊಂಡ್ ಬಾ ಅಂದ ಹೆಂಡತಿಗೆ. ಆಕೆ ಏನ್ ಮಾಡಿ ನನ್ನ ಗಂಡು ಒದರಿದಂತೇಳಿ ಒಣಕಿ ಮ್ಯಾಲ ಹೋಗಿತ್ತು. ಒಣಕಿ ಅಲ್ಲೇ ಕೈ ಬಿಟ್ಲು, ಒಣಕಿ ಅಲ್ಲೇ ನಿಂತು. ಬಡ ಬಡ ನೀರ್ ತಗೊಂಡು ಹೋಗಿ ಗಂಡಿಗೆ ಕೊಟ್ಟ. ಮತ್ತ ಬಂದು ಕುಂತು ಹಿಂಗ್ ಕೈ ಮಾಡೋ ಮಟ್ಟ ಒಣಕಿ ಅಲ್ಲೇ ನಿಂತಿತ್ತು. ಹಿಂಗ್ ಕೈ ಮಾಡಿದ್ಲು, ಒಣಕಿ ಬಂದು ಕೈ ಹಾಕಿದ್ದು, ಮತ್ತೆ ಕುಟ್ಟಾಕ ಚಾಲು ಮಾಡಿದ್ಲು. ಅಂತ ಭಕ್ತಿ ಗೊತ್ತಿರುತ್ತ ಹೆಣ್ಣು ಮಗಳು ಇರ್ತಾರ, ಇಲ್ಲಂತಲ್ಲ. ನಮ್ಮ ಕರ್ನಾಟಕ ಭಾಗದವರು ರಗಡ ಮಂದಿ ಆಗಿಯಾರು. ಅವನ್ನೆಲ್ಲ ಹೇಳ್ಕೊತ ಕೂತ್ರ ಕತಿ ಇಲ್ಲೇ ಕುಂದಿರ್ತದ, ಟೈಮ್ ಬಾಳ ಬೇಕಾಗ್ತದ. ಅದಕ್ಕಾಗಿ ಆ ತಾಯಿ ಕುಟ್ಟಾಕತ್ತಿದ್ದು 7:30 ಸುಮಾರು, ಸಂಜೆ 7 ಸುಮಾರು. ಏನು ಮಣಿಕಿ ನಿಂದ್ರಿಸಿದ್ದಲ್ಲ, ಬಾಜು ಮನಿ ಹೆಣ್ಮಗಳು ಆ ಮನೆಗೆ ಏನೋ ಹೊಂದಿಸ್ಕೊಳಕ್ ಬಂದಿದ್ದ. ಆ ಒಣಕಿ ನಿಂತಿದ್ದು ನೋಡಿಲ್ಲಲ್ಲ. ನಾನು ನಾಳೆ ಹಿಂಗೆ ಯಾಕೆ ಒಣಕಿ ನಿಂದ್ರಿಸಬಾರದು ಅಂದ್ಲಕ್ಕಿ ಬಾಜು ಮಸಿ ಹೆಣ್ಮಗಳ ವಿಚಾರ ಮಾಡಿದ್ಲು. ಹೋದ್ ನೋಡ್ ಮರಿದು ತನ್ನ ಗಂಡಗ ಅಂದ, ಇದು ಮಾಡ್ಲಿ ತನ್ನಂಗ ಅದು ಗಂಡ ಎದ್ದಿಗೆ. ನಾನು ಸರಿಯಾಗಿ 7 ಗಂಟೆ ಸುಮಾರ ಒಳಕಲ್ದಾಗ ಶೇಂಗಾ ಕುಟ್ಟಾಕತ್ತಿರ್ತೇನೆ. 7:30 ಸುಮಾರ ಹೊರಗಿಂದ ಬಂದ ನೀರು ತಗೊಂಡ್ ಬಾ ಅನ್ನನಗ. ನಾನು ಈಗ ಆ ಬಾಜು ಮನಿ ಯಾಕೆ ಒಣಕಿ ನಿಂದ್ರಿಸ್ತೇನೆ ಅಂದ್ಲು. ಯಾಕಾಗೋದಂತಿದ ಆಗವತ್ತಂತ ಹೋದ್ ಪೇಟ್ಯಾಗ ಒಳಗ ಅಡ್ಡಾಡಕ ಹೋತ್ ಮುಗುದ್ದಾಗ ಹೋತ್ ಏನಾತಪ್ಪ ಅಂತ ಕೇಳಿದ್ರ 7 ಗಂಟೆಗೆ ಸರಿಯಾಗಿ ಬಂದ್ 7 ಗಂಟೆಗಾರ ಬರ್ಬೇಕಲ್ಲ. ಮರುಗೇಡ್ರಿ ಅದು ಈ ಸಂತ ತಾಳ ಕೊಟ್ಟಾರ ತಗೊಂಡ್ ಬರ್ಬೇಕಲ್ಲ. ನಾ ಅಲ್ಲೇ ಬಿಟ್ಟು ಬಂದು ಬಿಟ್ಟೇನಿ ಮರ್ತ. 7 ಗಂಟೆಗೆ ಬಾ ಅಂದಿದ್ಲು. 7 ಗಂಟೆಗೆ ಬರ್ಲಿಲ್ಲಪ್ಪ. ಅದು 7:30 ಆಗಿಬಿಟ್ಟೈತಿ. ಮರ್ತು ಬಿಟ್ಟಾರ. ಅದು 7:30 ಆಗೈತಿ. ಇದು ಕೂಟಿ 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 ಸಿಟ್ರ ಗಂಟರ ಮ್ಯಾಗ ಭಾಳ ಸಿಟ್ಟು. 7:30 ಬಂದ. ನೀರ್ ತಗೊಂಬಂದ್ ನೀರ್ ತರ್ಬೇಕ ನಿನಗ ಅಂದಾಕಿ ಯಾತ್ಲಿಕ್ಕಿ ನೀರ್ ತರ್ಬೇಕಂದ್ರ ಕುಟ್ಟಿ ಕುಟ್ರಾಗ ಆಕಿ ಭಕ್ತಿಯಿಂದ ಮಾಡ್ದಾಕ ಮದ್ವೆ. ಆಕಿ ನೋಡಿ ಮಾಡಕ್ ಹೋದಾಕಿ ನೀರ್ ತರ್ಬೇಕಂತ ಮ್ಯಾಲ ಒಣಕಿ ಕೈ ಬಿಟ್ಲಿಕ್ಕ. ಆ ಒಣಕಿಯರ ಬಿಟ್ಕಾರ ಯಾತರ ಹೋಗ್ಬೇಕಲ್ಲ. ಅಲ್ಲೇ ಕುಂತ ಒಣಕಿ ನಿಂತದ್ದು ಒಂದ್ ಬಾಯ್ ತಗದ್ ನೋಡಾಕತ್ತಾಳ. ಹಿಂಗ ಒಣಕಿ ಎಲ್ಲಿ ಬಿಡ್ಬೇಕು ಹೇಳ್ರಿ? ಸೀದಾ ಒಂದು ಭಯಾಗನ ಬಿತ್ತು ಒಣಕಿ. ಭಯಾಗನ ಬಿತ್ತು. ಗಂಡ ಏನೋ ಗಾತ ಮಾಡಿದ್ಲಿಕ್ಕಂದಾಗೇನ ಓಡಿ ಬಂದ. ಜಗ್ಗಾಕ್ ಹೋದ, ಬರವಲ್ಲ. ಮೊದಲ ಒಣಕಿ ಅದು ಮುಂದ್ ಸ್ವಲ್ಪ ಗದಿರ್ತತಿ, ಮತ್ ಮುಂದ್ ಹೋಗಿ ಸ್ವಲ್ಪ ಸಣ್ಣ ಇರ್ತದ. ಹೋಗಿ ಭಯಾಗ ಸಿಕ್ಕೊಂಡ್ಬಿಡ್ತೈತಿ. ಒಟ್ಟ ಬರವಲ್ದು. ಕಾಲ್ ಕೊಟ್ಟಿಂಗ್ 2 ಕೈಲಿ ಜಗತ್ತನ ಅಷ್ಟು ಹಲ್ಲೆಲ್ಲ ಕಡ್ಯಾಕ ಒಣಕಿ ಹಿಂಗಾಕ. ಮಾಡೋರ್ ನೋಡಿದ್ರ ಮಾಡಾಕ್ ಹೋದ್ರ ಬರುದಿಲ್ಲಪ್ಪ ಇದು. ಮಾಡೋರ್ ನೋಡ್ರಿ ಮಾಡಾಕ್ ಹೋಗಲ್ಲ. ಅದು ನಮ್ಮ ಹತ್ತರ ನಮ್ಮೊಳಗ ಬರಬೇಕು. ಹೇಳೋ ತಾತ್ಪರ್ಯ ಇಷ್ಟ ಏನಂದ್ರ ಆಕೆ ಅಷ್ಟು ಭಕ್ತಿ ಇದ್ಲು, ಒಣಕಿ ನಿಂದ್ರಿಸಿದ್ಲು. ಆಕೆಯಾಗ ನಾನು ನಿಂದ್ರಿಸ್ಬೇಕಂತಂದ್ರ ತಾತ್ಕಾಲಿಕ ನಿಂದ್ರಿಸಾಕ್ ಹೋದ್ರ ಬರೋಲ್ಲ. ಅದು ಬಡ್ಡಿಂತ್ರ ಭಕ್ತಿ. ಅಷ್ಟ ಪರಮಾತ್ಮ ನಾವು ಅಷ್ಟ ಮ್ಯಾಗ ಭಕ್ತಿ ಇದ್ದದ ಕರೆ ಆದ್ರ ಆ ಪರಮಾತ್ಮ ನಮ್ಮ ನಿಮ್ಮ ಮ್ಯಾಗ ಒಲಿತಾನೂ ಇದೊಂದು ದೃಷ್ಟಾಂತ. ಅದಕ್ಕೆ ಹಿಂಗೆಲ್ಲ ಕತಿ ಬಹಳ ಬರ್ತಾವ. ಯಾಕಂದ್ರ ಯಾಕಂತ ಹೇಳಿದ್ರ ಭಕ್ತಿ ಒಳಗೆ ನಾನಾ ತರದ ಭಕ್ತಿಗಳದಾವ. ಈ ಪಡವಾಡಿಗೆ ಕೆಲಸ ಮಾಡ್ದಾಗ ಭಕ್ತಿ ಒಳಗೆ ನಾನಾ ತರದ ಭಕ್ತಿಗಳದಾವ. ಒಟ್ಟಾರೆ ಹೇಳ್ಬೇಕಂದ್ರೆ 9 ಭಕ್ತಿಗಳ ಹೆಸರು ಹೇಳಿದೆ ನಾನು ನಿಮಗೆಲ್ಲ. 9 ಭಕ್ತಿಗಳಲ್ಲಿ ಏನು ಪರಮಾತ್ಮ ನಾಮಸ್ಮರಣೆ ಭಕ್ತಿ ಏನು ಕೂತ್ ಕೇಳಾಕಂತಿರಲ್ಲ, ಇದು ಬಹಳ ಶ್ರೇಷ್ಠವಾದಂತಹ ಭಕ್ತಿ. ಇದು ಒಂದ ಕೀರ್ತನ ಒಂದನ ಬೇಡ. ನೀವು ಪರಮಾತ್ಮ ನಾಮಸ್ಮರಣೆ ಎಲ್ಲಿ ನಡೀತದ, ಶಾಸ್ತ್ರ ಪುರಾಣ, ಎಲ್ಲಿ ಸಾಧು ಸದ್ಗುರು ಒಂದು ಕತಿ ಸತ್ಯನಾರಾಯಣ ಕತಿ ಹೇಳ್ತಾ ಇರ್ತಾರ. ಅದು ನಿಮಗೆ ಕುಂತು ಕೇಳಿದ್ದ ಕರೆ ಆದ್ರೆ ನಿಮ್ಮ ಜನ್ಮ ನಿಮ್ಗೆ ಗೊತ್ತಿಲ್ದಾರ್ದಂಗ ನಿಮ್ಮ ಪಾಸ್ಬುಕ್ನ್ಯಾಗ ನಿಮ್ಮ ಅಕೌಂಟ್ನಾಗ ಹೆಂಗ ರೊಕ್ಕ ಜಮಾ ಆಗ್ತದ. ನೀವು ಏನಿಗೆ 2,000 ರೂಪಾಯಿ ಬರ್ತಾವ ತಿಂಗಳ
5,000ನ ಏನ್ ತಿಂಗಳ ಏನ್ 2,000 ರೂಪಾಯಿ ಬರ್ತಾವ ಜಮಾ ಹಾಕೋಲ್ಲ ಹಂಗ ಪುಣ್ಯದ ಗಂಟು ನಿಮ್ಮ 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 ಜಮಾ ಆಕತಿ ಪರಮಾತ್ಮ ನಾಮಸ್ಮರಣೆ ಕೇಳಿದ ಕರೆ ಪರಮಾತ್ಮ ನಾಮಸ್ಮರಣೆ ಕೇಳಿದ್ರ ಪುಣ್ಯದ ಗಂಟು ಹಂಗ ಜಮಾ ಆಕತಿ ಅದಕ್ಕೆ ಪರಮಾತ್ಮ ನಾಮಸ್ಮರಣೆ ಒಳಗ ಅಂತ ಶಕ್ತಿ ಐತಿ ಅಂತ ನಾಮಸ್ಮರಣೆ ಅಂದ್ರ ಯಾರು ಬಿಡಲಾರದು ಯಾವ ಭಕ್ತಿ ಮಾಡಬೇಕು ಧ್ಯಾನ ಮಾಡಬೇಕು ಯಾಕಂದ್ರೆ ನಗನಗತಾ ಪರಮಾತ್ಮ ನಾಮಸ್ಮರಣೆ ಮಾಡಬೇಕು ಸಾತ್ರಂಗ ತಾಳ ಬಾರಿಸ್ಕೊಂಡ್ರೆ ಕೀರ್ತನ ಕುಣಿತಾರ ಏನ್ ತೆರಿ ಕಟ್ಟತ್ತಂದ್ರೆ ನೀನು ಸಾಲಳ್ಯಾಕ ಬಂದು ಕುಣ್ಯಾಕ ನಂದೇನ ಅಂದ್ರ ಆ ಪರಮಾತ್ಮ ನಾಮಸ್ಮರಣೆ ಕುಣಿದಾಡಿ ನಲಿದಾಡಿ ನಾಮಸ್ಮರಣೆ ಮಾಡಿದ ಭಕ್ತ ಕುಂಬಾರ ರಾಕ ಕುಂಬಾರ ಹಂಗ ಭಕ್ತಿ ಮಾಡಿದಕ್ಕಾಗಿ ಆ ಪರಮಾತ್ಮ ಪಾಂಡುರಂಗ ಅರ್ಥ ದೌಡ ಅವ್ರಿಗೆ ಒಲಿತಾನ ಅದಕ್ಕಾಗಿ ನಾವು ಮಾಡುವಂತಹದ್ದು ಅದರ ಮೇಲೆ ಪ್ರೀತಿ ಭಕ್ತಿ ಇಟ್ಟು ಮಾಡ್ಬೇಕಾಗ್ತದ ಅದಕ್ಕಾಗಿ ಹೇಳೋದಿಷ್ಟ ಏನಾಗಿತ್ತಪ್ಪ ಅಂದ್ರೆ ಒಂದು ಚಮತ್ಕಾರ ಇದೊಂದು ಕಥೆ ಹೇಳಿ ನಾನು ಕೀರ್ತನ ಮುಗಿಸ್ತೇನೆ ನಾನು ಅತ್ತಿ ಮನೆಗೆ ಹಳೆಯ ಬಂದಿದ್ದ ಏನೋ 4 ದಿವಸ ಇದ್ದು ಹೋಗ್ಬೇಕಂತ ಹೇಳಿ ಸಹಜ ಹೌದಿಲ್ಲ ಅತ್ತಿ ಮನೆಗೆ ಹಳೆಯ ಬಂದಿದ್ದ 4 ದಿವಸ ಹೋಗ್ಬೇಕಂತ ಇದು ಕತಿ ಆದ್ರ ಹಳ್ಯಾನ ಮನೆಗೆ ಹತ್ತಿ ಹೋಗ್ಯಾಳ ಹಳ್ಯಾನ ಮನೆಗೆ ಹತ್ತಿ ಹೋಗ್ಯಾಳ ಅತ್ತಿ ಯಾಕೆ ಹೋಗ್ಯಾಳಪ್ಪ ಅಂದ್ರೆ ಅಕ್ಕಿಗೆ ಅತ್ತಿಗೆ ಒಂದು 4-6 ದಿವಸ ಆರಾಮ ಆಗಮಟ ಒಂದು 4-5 ದಿವಸ ನಮ್ಮ ಅವ್ವನ ಕರ್ಕೊಂಬರ್ರಿ ಆರಾಮಾಗ್ಲಿ 2 ದಿವಸ ಇತ್ತ ಕಾಲ ಆರಾಮ್ ಹೋಗ್ಲಿ ಅಂತ ಹೇಳ್ತಿ ಗಂಡ ಹೇಳಿದ್ಲು ಯಾಕ ಹೋಗೋದು ಅಂತ ಅತ್ತಿನ ಕರ್ಕೊಂಬಂದು ಮನ್ಯಾಗಿಟ್ರು ದೌಡ್ ಆರಾಮ ಆಗ್ಲಿಲ್ಲ 2 ದಿವಸ ನೋಡಿದ್ರು ಆರಾಮ ಆಗ್ಲಿಲ್ಲ ಹೋಗಿ ಹುಬ್ಬಳ್ಳಿ ಕಿಮ್ಸ್ಯಾಗ ಅಡ್ಮಿಟ್ ಮಾಡಿದ್ರ ಅತ್ತಿನ ಅಡ್ಮಿಟ್ ಮಾಡಿದ್ರು ಅವಾಗ ಡಾಕ್ಟರ್ ಹೇಳ್ತಾರ ಹಳ್ಯಾಗ ನೋಡ್ರಿ ನಿಮ್ಮ ಅತ್ತಿಗೆ ರಕ್ತ ಕಡಿಮೆ ಆಗೈತಿ ಹೇಳ್ತಾರ ನಿಮ್ಮ ಅತ್ತಿಗೆ ರಕ್ತ ಕಡಿಮೆ ಆಗೈತಿ 2 ಬಾಟ್ಲಿ ರಕ್ತ ತಗೊಂಬಂದು ಹಾಕಿದ್ರ ನಿಮ್ಮ ಅತ್ತಿ ಉಳಿತಾಳ ಅಂತ ಹೇಳಿದ್ರ ಡಾಕ್ಟರ್ ಯಾರಿಗೆ ಹಳ್ಯಾಗ ಬಳಿ ಕಿಮ್ಸ್ಯಾಗ ಹೇಳಿದ್ರು ಇದು ಪಾಪ 2-3 ದಿವಸ ಇದು 2-3 ತಾಸ ರಕ್ತ ನೋಡಕ್ ಪ್ಯಾಟಿಗಳು ಎಲ್ಲೂ ರಕ್ತನೇ ಸಿಗಲಿಲ್ಲ ರಕ್ತ ಕಡಿಕೊಂದ್ ರಕ್ತ ಸಿಕ್ತು 2 ಬಾಟ್ಲಿ ರಕ್ತ ತಂದ ರಕ್ತ ಹಾಕಿದ್ರು ಅತ್ತಿ ಉಳಿದ್ಲ ಮನೆಗೆ ಕರ್ಕೊಂಡು ಹೋದ್ರು ಅತ್ತಿ ಮನೆಗೆ ಅತ್ತಿ ಹಳ್ಯಾ ಅತ್ತಿನ ಕರ್ಕೊಂಡು ಹೋದ್ ಮನೆಗೆ ಅವಾಗ 1 ದಿವಸ ಆರಾಮಾದ ಏನ್ ಮಾಡತ್ತಿದ್ಲು ಅತ್ತಿ ನಡಮನ್ಯಾಗ ಜ್ವಾಳ ಹಸ್ ಮಾಡತ್ತಿದ್ದಾಗ ಹಳ್ಯಾ ಹಿಂದ್ ಬಂದ ಹಳ್ಯಾ ಬಂದ್ರ ಅತ್ತಿ ಏನ್ ಮಾಡ್ಬೇಕು ಹೇಳ್ರಿ ಆ ಹಳ್ಯಾನ ಜಾಡಿಸಿ ಎದೆಗೆ ಒದಿತಾಳ ಅಲ್ಲೇ ಏತ್ ಕೊಟ್ಟಿದ್ದು ಸಿಟ್ಟು ಬಂತಕ್ಕಿಗೆ ಅಲ್ಲ ನೀನು ಸಾಯಾಕತ್ತಿದ್ದಿ ನಾವು ಕರ್ಕೊಂಡ್ ಮಂದಿನ ಆರಾಮ್ ಮಾಡ್ಯ ನನ್ನ ಗಂಡನ ಒದಿತಿಯಲ್ಲ ನೀನು ಯಾಕಂತ ತಾಯಿ ಕೂಡ ಜಗಳ ಮಾಡಾಕತ್ಲ ಮಗಳು ಇನ್ನ ಬಿಡ್ತೆ ನಾನು ಮುಂದೆ ಬಂದ್ರೆ ಇನ್ನ ಒದಿತೀರ ಅನ್ನಕತ್ಲಿಕ್ಕೆ ಹತ್ತಿ ಆಕಿಗೆ ಏನು ಅನ್ಬೇಡ ಕರೆ ನಂದ ತಪ್ಪೈತೆ ಅಂದ್ ನೀವು ಹಳ್ಯಾ ಏನ್ ಮಾಡಿ ಅಂತ ನಂದಕಿ ಗಂಡಗ ಏನಿಲ್ಲ ನಾನು ಒಂದಿಟ್ಟು ತಪ್ಪಾಗೈತಿ ನಂದ ಅದನ್ನೆಲ್ಲ ಹೇಳಿ ಏನ್ ಮಾಡಿದ್ದಲ್ಲಿ ನಮ್ಮ ಅವ್ ನಿನ್ನ ಮ್ಯಾಗ ಸಿಟ್ಟಾಗಿ ಏನ್ ಮಾಡಿ ಏನಿಲ್ಲ ಡಾಕ್ಟರ್ ಏನ್ ಹೇಳಿದ್ರು 2 ಬಾಟ್ಲಿ ರಕ್ತ ತಗೊಂಬ ಅಂತ ಹೇಳಿದ್ರು ಮನುಷ್ಯ ರಕ್ತ ಎಲ್ಲೂ ಸಿಗ್ಲಿಲ್ಲ ಕತ್ತಿ ರಕ್ತ ಸಿಕ್ಕಿತ್ತು ಅದನ್ನ ತಂದು ಕೊಟ್ಟಿನಿ ಅದಕ್ಕೆ ಒದಿತಾಳ ಕತ್ತಿ ಕೆಲಸ ಏನ್ ಹಿಂದೆ ಹೋದ್ರ ಹಂಗ 2 ಬಾಟ್ಲಿ ರಕ್ತ ತಂದು ಕತ್ತಿದ ಹಾಕ್ಸಿದ್ವಿ ಅದಕ್ಕೆ ಒದಿತಾಳಕಿ ಒದಿಲಿ ಹೇಳ ಏನಾಗೋದೈತೆ ಅಂತ ನೀವ ಹಂಗ ಏನು ಸಂದರ್ಭ ಹೆಂಗ ಬರ್ತಾವ ಹೇಳಕ್ ಆಗುದಿಲ್ಲ ಅದಕ್ಕಾಗಿ ಏನೈತಪ್ಪ ಅಂತ ಕೇಳಿದ್ರ ಹೇ ಚಿಗೋರ ಭಕ್ತಿ ಅವಡತೆ ದೇವ ಸಂಕಲ್ಪವೇ ಮಾಯ ಸಂಸಾರಾಚಿ ದೇವಿಲೆ ಅನಂತೆ ತೈಸೇ ತೀರ ಹಾವಿ ಸಿದ್ಧಿಯ ಸುದ್ಯಾವಿ ಸಮಾಧಾನ